35th ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಸಮ್ ಆಫ್ ದ ಫಸ್ಟ್ 6 ಟರ್ಮ್ಸ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 42. ಸಮ್ ಆಫ್ ಫಸ್ಟ್ 6 ಟರ್ಮ್ಸ್ ಅಂದ್ರೆ S6 ಕೊಟ್ಟಿದ್ದಾರೆ, ಎಷ್ಟಂತ ಕೊಟ್ಟಿದ್ದಾರೆ 42 ಅಂತ ಕೊಟ್ಟಿದ್ದಾರೆ. ಆಮೇಲೆ ಏನ್ ಕೊಟ್ಟಿದ್ದಾರೆ, ಇಫ್ ದ ರೇಷಿಯೋ ಆಫ್ ದ 10th ಟರ್ಮ್ ಟು ದಿ 30th ಟರ್ಮ್, ಅಂದ್ರೆ ರೇಷಿಯೋ ಅಂತಂದ್ರೆ 10th ಟರ್ಮ್ ಅಂದ್ರೆ A10 ಟು ದಿ ಅಂದ್ರೆ ಡಿವೈಡೆಡ್ ಬೈ 30th ಟರ್ಮ್ ಅಂದ್ರೆ A30 ಈಸ್ 1:3 ಅಂದ್ರೆ 1/3 ಅಂತ ಕೊಟ್ಟಿದ್ದಾರೆ. ಓಕೆ, ದೆನ್ ಫೈಂಡ್ ದ 13th ಟರ್ಮ್ ಆಫ್ ದ ಪ್ರೋಗ್ರೆಷನ್. 13th ಟರ್ಮ್ ಅಂದ್ರೆ A13 ಕಂಡಿಡ್ಬೇಕು. ಓಕೆ, ಸೊ ಇದನ್ನ ಯಾವ ತರ ಮಾಡ್ಬೇಕು ನೋಡ್ರಿ. ಕೊಟ್ಟಿರೋದೇನು S6 is equal to 42. ಸೊ ಫಸ್ಟ್ ನಾನು SN ಫಾರ್ಮುಲಾ ತಗೋತೀನಿ. SN is equal to n/2 into 2a plus n minus 1 into d ಅಂತ ಗೊತ್ತು. ಈಗ n ಇದ್ದಲ್ಲಿ ಏನು, ನನಗೆ 6 ಗೊತ್ತು, n ಇದ್ದಲ್ಲಿ 6 ಹಾಕ್ತೀನಿ. ಓಕೆ, 6/2 into 2a plus 6 minus 1 into d. ಓಕೆ, ಈ S6 ವ್ಯಾಲ್ಯೂ ಏನು 42 ಅಂತ ಗೊತ್ತು. ಈ ಡಿವೈಡ್ ಬೈ 2 ಆ ಕಡೆ ಹೋದ್ರೆ ಇಂಟು 2 ಆಗುತ್ತೆ. ಇದು ಇಂಟು 6 ಈ ಕಡೆ ಬಂದ್ರೆ ಡಿವೈಡ್ ಬೈ 6 ಆಗುತ್ತೆ. ಇಸ್ ಈಕ್ವಲ್ ಟು 2a ಪ್ಲಸ್ 6 ಅಲ್ಲಿ 1 ಹೋದ್ರೆ 5d. ಈ ಕ್ಯಾನ್ಸಲ್ ಮಾಡಿದ್ರೆ 6 1 ಜಾ 6 7 ಜಾ. ಓಕೆ, 6 7 ಜಾ 42, 7 2 ಎಷ್ಟಾಯ್ತು 14 is equal to 2a plus 5d ಆಯ್ತು. ಓಕೆ, ಇದನ್ನ ಉಲ್ಟಾ ಬರೆದ್ರೆ 2a plus 5d is equal to 14 ಅಂತ ಗೊತ್ತಾಯ್ತು. ಇದನ್ನ ನಾನು ಈಕ್ವೇಶನ್ 1 ಅಂತ ತಗೋತೀನಿ. ಓಕೆ, ಸೊ ಇಲ್ಲಿ ಬರ್ದ್ಬಿಡ್ತೀನಿ 2a plus 5d is equal to 14. ಇದು ಈಕ್ವೇಶನ್ 1. ಓಕೆ, ಈಗ ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ. ಈಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, A10 by A30 is equal to 1/3. A10 by A30 is equal to 1/3. ಈಗ ನಿಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ A5 ಇತ್ತು ಅನ್ಕೊಳ್ರಿ, ನಾನು ಅದನ್ನ ಏನ್ ಬರಿಬಹುದು ಅಂದ್ರೆ A plus 5 ಅಲ್ಲಿ 1 ಹೋದ್ರೆ 4d ಅಂತ ಬರಿಬಹುದು. A7 ಇತ್ತು ಅನ್ಕೊಳ್ರಿ, A plus 7 ಅಲ್ಲಿ 1 ಹೋದ್ರೆ 6d ಅಂತ ಬರಿಬಹುದು. ಅದೇ ರೀತಿ A10 ಇದ್ರೆ A plus 10 ಅಲ್ಲಿ 1 ಹೋದ್ರೆ 9d ಅಂತ ಬರಿಬಹುದು. ಓಕೆ, ಈಗ A10 ಇದ್ದಲ್ಲಿ ಏನ್ ಬರಿಬಹುದು ನಾನು A plus 9d ಅಂತ ಬರಿಬಹುದು. ಅದೇ ರೀತಿ A30 ಇದ್ರೆ ಏನ್ ಬರಿಬೇಕು, A plus 30 ಅಲ್ಲಿ 1 ಹೋದ್ರೆ 29d ಅಂತ ಬರಿಬಹುದು. ಓಕೆ, ಅದನ್ನ ಬರಿತೀನಿ. ಇಸ್ ಈಕ್ವಲ್ ಟು 1/3. ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಅವಾಗ ಏನಾಯ್ತು, A plus 29d ಇಂಟು 1 A plus 29d ನೇ ಆಗುತ್ತೆ. A ಪ್ಲಸ್ ನೋಡ್ರಿ, ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡ 1 ಇಂದ ಮಲ್ಟಿಪ್ಲೈ ಮಾಡ ಅದೇ ಬರುತ್ತೆ. ಈಗ ನೀವು ಇದನ್ನ 3 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ನಥಿಂಗ್ ಬಟ್ ಏನಾಗುತ್ತೆ 3 ಇಂಟು A plus 9d ಆಗುತ್ತೆ. ಸೊ A plus 29d is equal to 3 into A 3a ಆಯ್ತು ಪ್ಲಸ್ 3 9s are 27d. ಓಕೆ, ಈಗ ಎಲ್ಲ ಒಂದ್ ಕಡೆ ಬರೆದ್ರೆ ಏನಾಗುತ್ತೆ ನೋಡ್ರಿ, A ಪ್ಲಸ್ 3a ಕಡೆ ಬಂದ್ರೆ ಮೈನಸ್ 3a ಪ್ಲಸ್ 29d ಪ್ಲಸ್ 27d ಈ ಕಡೆ ಬಂದ್ರೆ ಮೈನಸ್ 27d ಈಕ್ವಲ್ ಟು 0. ಈಗ ಒಂದು ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. ಇಲ್ಲಿ ಏನಿಲ್ಲ ಅಂದ್ರೆ 1a 3a ಮೈನಸ್ 1 ಏನು 2a ಆಯ್ತು ಪ್ಲಸ್ 29d ಅಲ್ಲಿ 27d ಹೋದ್ರೆ ಏನು 2d ಆಗುತ್ತೆ ಇಸ್ ಈಕ್ವಲ್ ಟು 0. ಓಕೆ, ಸೊ ನಾನು ಇದನ್ನ ಏನ್ ಮಾಡ್ತೀನಿ, ಇದನ್ನ ಈಕ್ವೇಶನ್ 2 ಅಂತ ತಗೋತೀನಿ. ಓಕೆ, ಸೊ ಈಗ ಬಂದಿರೋದೇನು ಮೈನಸ್ 2a ಪ್ಲಸ್ 2d ಇಸ್ ಈಕ್ವಲ್ ಟು 0. ಇದು ಈಕ್ವೇಶನ್. ಓಕೆ, ಸೊ ನಾನು ಈಗ ಏನ್ ಮಾಡ್ತೀನಿ, ಇದಿಷ್ಟು ಅರೇಂಜ್ ಮಾಡ್ಬಿಡ್ತೀನಿ. ಈಗ ನಾವು ಎರಡು ಈಕ್ವೇಶನ್ ಸಾಲ್ವ್ ಮಾಡೋಣ. ಸಾಲ್ವ್ 192 ಯಾವ ಮೆಥಡ್ ಇಂದ, ಎಲಿಮಿನೇಷನ್ ಮೆಥಡ್ ಇಂದ ಸಾಲ್ವ್ ಮಾಡೋಣ. ಓಕೆ, ಎರಡು ಈಕ್ವೇಶನ್ ಏನ್ ಬಂದಿದೆ, 2a plus 5d is equal to 14 ಒಂದು, ಇನ್ನೊಂದು ಮೈನಸ್ 2a plus 2d is equal to 0. ಓಕೆ, ಇವ್ರಿಬ್ಬರನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ. ಈಗ ನಮಗೇನ್ ಗೊತ್ತು, ಎಲಿಮಿನೇಷನ್ ಮೆಥಡ್ ಮಾಡ್ಬೇಕಂದ್ರೆ ಐದರ್ ಎ ಆದ್ರೂ ಸೇಮ್ ಇರಬೇಕಿಲ್ಲ ಡಿ ಆದ್ರೂ ಸೇಮ್ ಇರಬೇಕು. ಇಲ್ಲಿ ಎ ಸೇಮ್ ಇದೆ, 2a ಸೇಮ್ ಇದೆ, ಆಮೇಲೆ ಒಂದು ಪ್ಲಸ್ ಮೈನಸ್ ಇದೆ ಅಂದ್ರೆ ಈಸಿಯಾಗಿ ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ಫಸ್ಟ್ ಪ್ಲಸ್ 2a ಮೈನಸ್ 2a ಕ್ಯಾನ್ಸಲ್. ಆಮೇಲೆ 5d ಪ್ಲಸ್ 2d ಎಷ್ಟು 7d is equal to 14 ಪ್ಲಸ್ 0 14 ಆಗುತ್ತೆ. d is equal to 14 ಇಂಟು 7 ಈ ಕಡೆ ಬಂದ್ರೆ ಡಿವೈಡ್ ಬೈ 7 7 1 ಜಾ 72 ಜಾ. d ವ್ಯಾಲ್ಯೂ ಏನು 2 ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ, ಪುಟ್ d is equal to 2 ಇನ್ ಈಕ್ವೇಶನ್ 1 ಹಾಕ್ತೀನಿ. ನೀವು 1 ಅಲ್ಲಾದ್ರೂ ಹಾಕ್ರಿ ಇಲ್ಲ 2 ಅಲ್ಲಾದ್ರೂ ಹಾಕ್ರಿ. 1 ಏನಿದೆ
2a plus 5d is equal to 14 ಇದೆ. 2a plus 5d ಇದಲ್ಲಿ 2 ಹಾಕ್ರಿ is equal to 14. 2a plus 5 2s are 10 is equal to 14. Okay. So 2a is equal to 14 plus 10 ಹಾಕೊಂಡು ಹೋದ್ರೆ minus 10. 2a is equal to 14 10 ಹೋದ್ರೆ 4. a is equal to 4 into 2 ಈ ಕಡೆ ಬಂದ್ರೆ divide by 2. 2 1s are 2 2s are. ಸೊ a ವ್ಯಾಲ್ಯೂ ಏನು 2 ಅಂತ ಗೊತ್ತಾಯ್ತು. ಓಕೆ. ಸೊ ಈಗ ನನಗೆ ಏನು ಗೊತ್ತಾಯ್ತು, ಡಿ ಗೊತ್ತಾಯ್ತು. ಓಕೆ. ಸೊ ನಾನು ಅದನ್ನ ಬೇಕಿದ್ರೆ ಇಲ್ಲಿ ಬರ್ದ್ಬಿಡ್ತೀನಿ. ಎ ಕೂಡ 2, ಡಿ ಕೂಡ 2. ಓಕೆ. ಸೊ ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ನಾನೇನ್ ಕಂಡಿಬೇಕು, 13th ಟರ್ಮ್ ಅಂದ್ರೆ ನಥಿಂಗ್ ಬಟ್ A13 ಕಂಡಿಬೇಕು. A13 ನಾನು ಏನಂತ ಬರಿಬಹುದು, a ಪ್ಲಸ್ 12d ಅಂತ ಬರಿಬಹುದು. a ಬಂದ್ಬಿಟ್ಟು 2, 12 ಇಂಟು ಡಿ ಬಂದ್ಬಿಟ್ಟು 2. 2 ಪ್ಲಸ್ 12 2 ಜಾ 24. 24 ಪ್ಲಸ್ 2 ಎಷ್ಟಾಗುತ್ತೆ, 26 ಆಗುತ್ತೆ. A13 ಬಂದ್ಬಿಟ್ಟು 26. ಓಕೆ. ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ. ಕ್ಲಾಸ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಹೇಳ್ಕೊಡ್ತೀವಿ. ಓಕೆ. ಈಚ್ ಅಂಡ್ ಎವ್ರಿ ಲೆಸನ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಅದನ್ನ ರಿವೈಸ್ ಮಾಡ್ತೀವಿ. ಆಮೇಲೆ ಅದರಲ್ಲಿ ಎಲ್ಲಾ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ. ಅದ್ರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಈಚ್ ಅಂಡ್ ಎವ್ರಿ ಲೆಸನ್ ಮಾಡುತ್ತೆ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ. ಆಮೇಲೆ ಇಂಪಾರ್ಟೆಂಟ್ PDF ಎಲ್ಲ ಏನು ಆ ವಾಟ್ಸಪ್ ಅಲ್ಲಿ ಕಳ್ಸುತ್ತೆ. ಸೊ ಅದಕ್ಕೋಸ್ಕರ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ರಿ. ನಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ಆ ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ಈ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ಈ ನಂಬರಿಗೆ ಮಾತ್ರ ನೀವು ವಾಟ್ಸಪ್ ಮಾಡಿ. ಓಕೆ. ಆಮೇಲೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಪೇಪರ್ದು ಸೆಟ್ 2ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ.